ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಾಜು ಕೆಬ್ಬಾಣಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 6ನೇ ತರಗತಿಯ ಒಂದು ಪ್ರವೇಶ ಪಡೆಯಲು ನೀವು ಮೊರಾರ್ಜಿ ಆದರ್ಶ ಅಲ್ಪಸಂಖ್ಯಾತರ ಮೊರಾರ್ಜಿಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ತಯಾರನ್ನ ಮಾಡ್ಕೋತಾ ಇದ್ದೀರಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಮೊರಾರ್ಜಿ ಮತ್ತು ಆದರ್ಶದಲ್ಲಿ ವಿಜ್ಞಾನದೊಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅಂತೇಳಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ದಿವಸ ಡಿಸ್ಕಷನ್ ಅನ್ನ ಮಾಡೋಣ. ಎಲ್ಲರೂ ಏನ್ ಮಾಡ್ಬೇಕಂದ್ರ ತಾವೆಲ್ಲರೂ ಒಂದು ನೋಟ್ಬುಕ್ ಅನ್ನ ಒಂದು ಪೆನ್ನ ತೆಗೆದುಕೊಡ್ರಿ. ಪ್ರತಿಯೊಂದು ಪ್ರಶ್ನೆಗಳನ್ನ ಏನ್ ಮಾಡ್ರಿ ನೀವು ನೋಟ್ ಅನ್ನ ಮಾಡ್ಕೊಂಡು ನೀವು ಏನಾದ್ರೂ ಓದಿದ್ದೆ ಆದ್ರೆ ಏನ್ ಮಾಡ್ಬೋದು, ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗಿಲಿಕ್ಕೆ ಸಹ ಅನುಕೂಲ ಆಗ್ತದ. ಅದ್ರ ಜೊತೆಗೆ ಈ ಒಂದು ಪರಿಶ್ರಮ ಪಬ್ಲಿಕೇಶನ್ ಅವರ ವತಿಯಿಂದ ಮೊರಾರ್ಜಿ ಚಾಂಪಿಯನ್ ಅಂತ ಹೇಳಿ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿದಾರ. ಅದು ನೋಡ್ರಿ, ಇದು ಒಂದೇ ಒಂದು ಬುಕ್ ನಲ್ಲಿ ಏನಪ್ಪಾ ಅಂತಂದ್ರೆ 50 ಪ್ರಶ್ನೆ ಪತ್ರಿಕೆಗಳದಾವ. ನೀವು ಇನ್ನು 2 ತಿಂಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಮೊರಾರ್ಜಿ ಪರೀಕ್ಷೆಯನ್ನ ಬರೀತೀರಿ, ಆದರ್ಶ ಪರೀಕ್ಷೆಯನ್ನ ಬರೀತೀರಿ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ಪರೀಕ್ಷೆಯನ್ನ ಬರಿತಾ ಇದ್ದೀರಾ. ಅದರ ಜೊತೆ ಆಳ್ವಾಸ್ ಮತ್ತು ಅಳಿಕೆ ಪರೀಕ್ಷೆಯನ್ನ ಸಹ ನೀವು ಏನ್ ಮಾಡ್ತಾ ಇದ್ದೀರಾ, ಬರಿತಾ ಇದ್ದೀರಾ. ಹಾಗಾದ್ರೆ ಎಲ್ಲಾ ಒಂದು ಪರೀಕ್ಷೆಗಳಿಗೆ ಈ ಒಂದು ಬುಕ್ ಏನಾಗ್ತದೆ, ನಿಮ್ಗೆ ಬಹಳ ಹೆಲ್ಪ್ ಆಗ್ತದ. ಯಾಕಂತಂದ್ರೆ ಇದರಲ್ಲಿ ಟೋಟಲ್ 50 ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರತಕ್ಕಂತ ಕರ್ನಾಟಕದ ಏಕೈಕ ಒಂದು ಕ್ವಶನ್ ಬ್ಯಾಂಕ್ ಯಾವ್ದಾದ್ರು ಇದ್ರ ಅದು ಯಾವ್ದಂತ ಹೇಳ್ತಾ ಇದ್ದೀನಿ ಅಂದ್ರ ಇದೊಂದು ಮೊರಾರ್ಜಿ ಚಾಂಪಿಯನ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇನಪ್ಪಾ ಅಂತಂದ್ರ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಸಹ ಹೆಲ್ಪ್ ಆಗ್ತದ. ಯಾಕಂತಂದ್ರ ಇದು 2 ಲ್ಯಾಂಗ್ವೇಜ್ ದೊಳಗ ನಿಮ್ಗೆ ಏನಾಗ್ತದ ಅಂದ್ರ ಈ ಒಂದು ಪ್ರಶ್ನೆ ಪತ್ರಿಕೆ ದೊರೆತದ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಏನಾದ್ರೂ ಬೇಕಾದಲ್ಲಿ ಏನ್ ಮಾಡ್ರಿ, ಈ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಅಭ್ಯಾಸವನ್ನ ಮಾಡ್ರಿ. ಅದರ ಜೊತೆಗೆ ಈ ಒಂದು ಆನ್ಲೈನ್ ಕ್ಲಾಸ್ ಗಳನ್ನ ಸಹ ನೀವು ಪ್ರತಿದಿನ ನೋಡ್ತಾ ಇದ್ರಿ ಅಂದ್ರ ನಿಮ್ಗೆ ಏನಾಗ್ತದ ಅಂದ್ರ ಬಹಳ ಈಜಿ ಆಗ್ತದ ಅಂತ ಹೇಳಿ ಅನ್ಕೋತೀನಿ. ಹಾಗಾದ್ರೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರ ನಾವು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಈಗ ನೋಡ್ರಿ, ಮೊದಲ ಪ್ರಶ್ನೆನ ಏನ್ ಕೇಳಿದಾರಪ್ಪ ಅಂತಂದ್ರೆ ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಯಾವುದು ಅಂತೇಳಿ ಪ್ರಶ್ನೆನ ಕೇಳಿದಾರೆ. ಏನ್ರಿ, ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಯಾವ್ದು ಅಂತ ಕೊಟ್ಟಿದಾರ. ಆಪ್ಷನ್ಸ್ ಎ ಕೊಟ್ಟಾರ, ಸ್ಕರ್ವಿ ಅಂತ ಕೊಟ್ಟಾರ. ಈ ಸ್ಕರ್ವಿ ರೋಗ ಏನಪ್ಪಾ ಅಂತಂದ್ರೆ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂತ ರೋಗ ಯಾವ್ದಿದ್ರ ಅದೇ ಸ್ಕರ್ವಿ ರೋಗ ಅಂತ ಹೇಳ್ತೀವಿ. ಹಂಗ ಎರಡನೇ ಆಯ್ಕೆ ನೋಡ್ರಿ, ಬೇರೆ ಬೇರೆ ಅಂತ ಕೊಟ್ಟಿದಾರ. ಈ ಬೇರೆ ಬೇರೆ ಅನ್ನೋದು ವಿಟಮಿನ್ ಬಿ ಕೊರತೆಯಿಂದ ಬರ್ತದ. ಯಾವ್ದ್ರಿ, ವಿಟಮಿನ್ ಬಿ ಕೊರತೆಯಿಂದ ಬರ್ತಕ್ಕಂತ ರೋಗ ಯಾವ್ದಾದ್ರು ಇದ್ರ ಅದು ಬೇರೆ ಬೇರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ರಿಕೇಟ್ಸ್ ಅಂತ ಹೇಳಿ ಕೊಟ್ಟಿದಾರ. ರಿಕೇಟ್ಸ್ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರ್ತದಪ್ಪ ಅಂತಂದ್ರೆ ಇದು ಡಿ ವಿಟಮಿನ್ ಕೊರತೆಯಿಂದ ಬರ್ತದ. ಹೌದಾ? ಹಂಗಾದ್ರ ಈ ಒಂದು ಡಿ ವಿಟಮಿನ್ ಎಲ್ಲಿ ಸಿಗ್ತದ ಅಂತಪ್ಪ ಅಂತಂದ್ರ ನಮಗ ಸೂರ್ಯನ ಕಿರಣಗಳಿಂದ ಯಾವ ವಿಟಮಿನ್ ಸಿಗ್ತದ ಅಂದ್ರ ಡಿ ವಿಟಮಿನ್ ಸಿಗ್ತದ. ಹಾಗಾದ್ರೆ ಈಗ ನಮ್ಮ ಪ್ರಶ್ನೆ ಏನದಪ್ಪ ಅಂತಂದ್ರೆ ನಮಗ ಕೆ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂತ ರೋಗ ಯಾವುದು ಅಂತ ಹೇಳಿ ಪ್ರಶ್ನೆನ ಕೇಳಿದಾರ. ಹಾಗಾದ್ರೆ ಅದು ಯಾವ್ದ್ರಿ, ರಕ್ತಹೀನತೆ ಅಂತ ಹೇಳ್ತೀವಿ. ಯಾವ್ದಾಗ್ತದ, ರಕ್ತಹೀನತೆ ಆಗ್ತದ. ಹಂಗಾದ್ರ ಸ್ವಲ್ಪ ವಿಟಮಿನ್ ಕೆ ಕೊರತೆಯಿಂದ ಅಥವಾ ವಿಟಮಿನ್ ಕೆ ದಿಂದ ಏನೇನು ಉಪಯೋಗಗಳದಾವ ಅಂತ ಹೇಳಿ ನೋಡ್ಕೊಳ್ಳಿ. ನೋಡ್ರಿ, ವಿಟಮಿನ್ ಕೆ ಎಂದರೆ ರಕ್ತ ಹೆಪ್ಪುಗಟ್ಟಲು, ಹೌದಾ, ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯ ಅಂತ ಹೇಳಿ ಕೊಟ್ಟಾರ. ಏನ್ರಿ, ರಕ್ತ ಹೆಪ್ಪುಗಟ್ಲಿಕ್ಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಯಾವ ವಿಟಮಿನ್ ಬೇಕಂತಂದ್ರ ವಿಟಮಿನ್ ಕೆ ಬೇಕಾಗ್ತದ. ಇದು ನೋಡ್ರಿ, ಈ ಅಗತ್ಯವಾದ ಕೊಬ್ಬಿನಲ್ಲಿ ಕರವು ವಿಟಮಿನ್ ಆಗಿದ್ದು ಇದು ಹಸಿರೆಲೆ, ತರಕಾರಿ, ಮೊಟ್ಟೆ ಮತ್ತು ಮಾಂಸ, ಗಾಯವಾದ ರಕ್ತಸ್ರಾವಣವನ್ನು ನೋಡ್ರಿ ಏನಾಗ್ತದ ಅಂತಾರ. ಇದು ಎಲ್ಲಿ ಇರ್ತದಪ್ಪ ವಿಟಮಿನ್ ಕೆ, ಎಲ್ಲಿ ನಮಗ್ ಸಿಗ್ತದ ಅಂತಂದ್ರೆ ಇಲ್ಲಿ ಏನಾಗ್ತದ ನೋಡ್ರಿ, ಇಲ್ಲಿ ಹಸಿರೆಲೆ, ತರಕಾರಿ ಮತ್ತು ಮೊಟ್ಟೆ ಮತ್ತು ಮಾಂಸದಲ್ಲಿ ಏನಾಗ್ತದ ಈ ಒಂದು ವಿಟಮಿನ್ ಕೆ ಇರ್ತದ. ಹಾಗಾದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ ಗಾಯವಾದ ರಕ್ತಸ್ರಾವವನ್ನು ನಿಲ್ಲಿಸಲು ಅಗತ್ಯವಾದ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ. ನಮಗೇನಾದ್ರೂ ಗಾಯ ಆದಾಗ ರಕ್ತಸ್ರಾವ ಆಗ್ತದಲ್ಲ, ಆ ಒಂದು ಸಮಯದಾಗ ಏನಾಗ್ತದಂದ್ರ ಅದಕ್ಕೆ ಬೇಕಾಗಿರ್ತಕ್ಕಂತ ಅಗತ್ಯವಾದ ಪ್ರೋಟೀನ್ ಗಳನ್ನು ಉತ್ಪಾದನೆಯನ್ನ ಮಾಡ್ತದ. ಅದು ಏನು, ಕೆ ವಿಟಮಿನ್ ಮಾಡ್ತದ. ಓಕೆ ನೋಡ್ರಿ, ಮೂಳೆಗಳ ಆರೋಗ್ಯ, ಮೂಳೆಗಳನ್ನ ಬಲಪಡಿಸುತ್ತದೆ ಮತ್ತು ಮೂಳೆ ಮುರಿತ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಮೂಳೆಗಳನ್ನ ಏನ್ ಮಾಡ್ತದ ಅಂತಂದ್ರೆ ಬಲಪಡಿಸ್ತದ, ಮೂಳೆ ಮುರಿತದ ಅಪಾಯವನ್ನ ಸಹ ಏನ್ ಮಾಡ್ತದ, ಕಡಿಮೆ ಮಾಡ್ತದ. ನೋಡ್ರಿ, ರಕ್ತದೊತ್ತಡವನ್ನ ನಿಯಂತ್ರಿಸಲು ಮತ್ತು ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡ್ತದ. ಏನ್ ಮಾಡ್ತದ ಅಂತಂದ್ರೆ ಮತ್ತ ರಕ್ತ ಒಂದು ಒತ್ತಡವನ್ನ ನಿಯಂತ್ರಿಸ್ತದ. ಅದರ ಜೊತೆಗೆ ಹೃದಯದ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂತ ಪಾತ್ರವನ್ನು ಯಾವ್ದು ವಹಿಸ್ತದ ಅಂತಂದ್ರೆ ಅದು ವಿಟಮಿನ್ ಕೆ ಅಂತೇಳಿ ನಾವೇನ್ ಮಾಡ್ಬೋದು, ಹೇಳ್ಬೋದು ವಿದ್ಯಾರ್ಥಿಗಳು. ಈ ರೀತಿ ಏನ್ ಮಾಡ್ಬೇಕಂದ್ರ ನಾವು ಯಾವುದೇ ಒಂದು ಪರೀಕ್ಷೆಯನ್ನ ನೀವು ಬರ್ಲಿಕ್ಕೆ ತಯಾರು ಮಾಡ್ಕೋತಾ ಇದ್ರೆ ಪ್ರತಿಯೊಂದು ಆಯ್ಕೆ ಬಗ್ಗೆ ನೀವ್ ಏನ್ ಮಾಡ್ಬೇಕ್ರಿ, ಸವಿಸ್ತಾರವಾಗಿ ನೀವು ಅಧ್ಯಯನ ಮಾಡಿದಾದ್ರ ನೀವೇನ್ ಮಾಡ್ಬೋದ್ರಿ, ಅತಿ ಹೆಚ್ಚು ಅಂಕಗಳನ್ನು ತೆಗಿಲಿಕ್ಕ ನಿಮ್ಗೆ ಏನಾಗ್ತದ ಅಂತಂದ್ರ ಈಜಿ ಆಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ,
ಹಾವು ಒಂದು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನದ್ರಿ? ಏನೋ ನೆಲವಾಸಿ ಅದೋ, ಉಭಯವಾಸಿ ಅದೋ, ಏನೋ ಸಸ್ತನಿ ಅದೋ, ಅಥವಾ ಏನು ಜಲವಾಸಿ ಅಂತ ಹೇಳಿ ಕೊಟ್ಟಿದಾರ. ಕೆಲವೊಂದ್ಸಲ ಏನ್ ಮಾಡ್ತೀರಿ, ಜಲ ಅಂದ್ರ ನೀರಿನೊಳಗಿರ್ತದ ಅಂತ ಹೇಳಿ ನೀವು ಆಯ್ಕೆಯನ್ನು ಹಾಕ್ಬಿಡ್ತೀರಿ. ಅವಾಗ ಏನಾಗ್ತದ, ಬಹಳ ರಾಂಗ್ ಆಗೋ ಚಾನ್ಸಸ್ ಇರ್ತದ, ತಪ್ಪಾಗೋ ಚಾನ್ಸಸ್ ಇರ್ತದ. ಈ ಒಂದು ಹಾವು ಅನ್ನೋದು ಏನಪ್ಪಾ ಅಂತಂದ್ರ ಇದು ನಾವು ಉಭಯವಾಸಿ ಅಂತ ಕರಿತೀವಿ. ಯಾಕೆ ಉಭಯವಾಸಿ ಅಂತ ಕರಿತೀವಪ್ಪ ಅಂತಂದ್ರ ಇದು ಏನಾಗ್ತದ್ರಿ, ನೀರಿನಲ್ಲೂ ಜೀವಿಸ್ತದ ಮತ್ತು ನೆಲದ ಮೇಲೆ ಜೀವಿಸ್ತದ. ಯಾವ ಪ್ರಾಣಿಯು ನೀರಿನ ಮೇಲೆ ಮತ್ತು ಜಲದ ಮೇಲೆ ಯಾವ ಪ್ರಾಣಿಗಳು ಜೀವಿಸ್ತಾವಲ್ಲ ಅವುಗಳನ್ನ ಎಲ್ಲವೂ ನಾವು ಏನಂತ ಕರಿತೀವಿ ಅಂತಂದ್ರ ಉಭಯವಾಸಿ ಪ್ರಾಣಿಗಳಂತ ಹೇಳಿ ಕರಿತೀವಿ. ಓಕೆನಾ? ಹಾಗಾದ್ರ ನೋಡ್ರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ರೀ. ಅಮಿಬಾ, ಯುಗ್ಲಿನಾ ಮತ್ತು ಪ್ಯಾರಾಮಿಶಿಮ್ ಡ್ಯಾಶ್ ಯಾವ ಜೀವಿಗಳು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇವು ಯಾವ ಜೀವಿಗಳು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ, ಆಯ್ಕೆಯನ್ನು ಏನು ಕೊಟ್ಟಿದಾರ, ಏಕಕೋಶಿ ಜೀವಿಗಳನೋ ಅಥವಾ ಅಥವಾ ಜೀವಕೋಶನೋ, ಪರಪೋಷಕನೋ, ಅಥವಾ ಎಲ್ಲವೂ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದಾರ. ಇಲ್ಲಿ ನೋಡ್ರಿ, ಈ ಅಮಿಬಾ, ಯುಗ್ಲಿನಾ ಮತ್ತು ಪ್ಯಾರಾಮಿಶಿಮ್ ಇವು ಯಾವ ಜೀವಿಗಳಪ್ಪ ಅಂತಂದ್ರ ನಮಗ ಏಕಕೋಶನೂ ಆಗುದಿಲ್ಲ, ಪರಪೋಷಕನೂ ಆಗುದಿಲ್ಲ, ಎಲ್ಲವೂ ಅಂತ ಕೊಟ್ಟಿದ್ರು, ಇದು ಆಗುದಿಲ್ಲ. ನಮ್ಗ ಆಪ್ಷನ್ಸ್ ಬಿ ಆಗ್ತದ. ಯಾಕಂತಂದ್ರ ಇವು ಏಕಕೋಶ ಜೀವಿಗಳು ಅಂತೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹಲವಾರು ಸಾರಿ ಏನಾಗೈತೆ ಅಂದ್ರ ಪರೀಕ್ಷೆ ಒಳಗ ಬಂದದ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ನೀವೇನ್ ಮಾಡ್ರಿ, ಎಲ್ಲರೂ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ರಿ, ನೋಟ್ ಮಾಡ್ಕೋರಿ, ರಿವಿಷನ್ ಮಾಡ್ಕೋರಿ. ನಿಮ್ಗೆ ಏನಾಗ್ತದ, ಪರೀಕ್ಷೆ ಒಳಗ ಈಜಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹೌದಾ? ಮಾಂಸಾಹಾರಿ ಪ್ರಾಣಿ ಯಾವ್ದು ನೋಡ್ರಿ, ಸಿಂಹನು ಮಾಂಸಾಹಾರಿ ಪ್ರಾಣಿ ಆಗ್ತದ, ಚಿರತೆನು ಮಾಂಸಾಹಾರಿ ಪ್ರಾಣಿ ಆಗ್ತದ, ಹುಲಿನು ಮಾಂಸಾಹಾರಿ ಪ್ರಾಣಿ ಆಗ್ತದ. ಹೌದಾ? ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಾಗ್ತದ್ರಿ, ಈ ಮೇಲಿನ ಎಲ್ಲವೂ ಎವ್ರಿಥಿಂಗ್ ಅಂತ ಹೇಳಿ ಕೊಟ್ಟಿದಾರ. ಏನ್ರಿ ಇದು? ಹುಲಿ ಮತ್ತು ಸಿಂಹ ಮತ್ತು ಚಿರತೆ ಇವು ಮೂರು ಪ್ರಾಣಿಗಳು ಏನಾಗ್ತದ ಅಂತಂದ್ರ ಮಾಂಸಾಹಾರಿ ಪ್ರಾಣಿಗಳಾಗ್ತದ. ಹೌದಾ? ಹಂಗಾದ್ರ ಇಲ್ಲಿಯೂ ಕೆಲವೊಂದಿಷ್ಟ ಈ ಒಂದು ಪಾಠದೊಳಗೆ ಏನಾಗ್ತದ ಅಂದ್ರ ಮಿಶ್ರಾಹಾರಿ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಂತ ಕೇಳ್ತಿರ್ತಾರ. ನೋಡ್ರಿ, ಸಸ್ಯಾಹಾರಿ ಅಂದ್ರೆ ಏನಾಗ್ತದ್ರಿ, ಏನಾಗ್ತದ ಹೇಳ್ರಿ, ಆನೆಗಳು ಸಸ್ಯಾಹಾರಿ ಆಗ್ತದ, ಜಿಂಕೆನು ಸಸ್ಯಾಹಾರಿ ಆಗ್ತದ. ಹಂಗಾರ ಮಾಂಸಾಹಾರಿ ಪ್ರಾಣಿಗಳು. ಇನ್ನು ಮಿಶ್ರಾಹಾರಿ ಯಾವ್ರಿ, ನಾಯಿ ಒಂದು ಮಿಶ್ರಾಹಾರಿ ಪ್ರಾಣಿ, ಮನುಷ್ಯನು ಒಂದು ಮಿಶ್ರಾಹಾರಿ ಪ್ರಾಣಿ. ಹೌದಾ? ಈ ರೀತಿ ಏನ್ ಮಾಡ್ರಿ, ನೀವು ನಿಮ್ಮ 10ನೇ ತರಗತಿ ಪುಸ್ತಕದೊಳಗ ಈ ರೀತಿ ವಿಂಗಡಣೆ ಮಾಡಿ ಕೊಟ್ಟಿದಾರ. ಅವುಗಳೆಲ್ಲವನ್ನು ಏನ್ ಮಾಡ್ಬೇಕ್ರಿ, ನೀವು ಒಂದ್ ಏನಾದ್ರು ಪ್ರಶ್ನೆಯನ್ನು ಓದಿದ್ರ ಆ ಪ್ರಶ್ನೆಗೆ ಬಂದಿರತಕ್ಕಂತ ಎಲ್ಲಾ ರಿಲೇಟೆಡ್ ಪ್ರಶ್ನೆಗಳನ್ನ ನೀವು ಓದ್ತಾ ಹೋದ್ರಿ ಅಂದ್ರ ನಿಮ್ಗೆ ಏನಾಗ್ತದ, ಈಜಿ ಆಗ್ತದ. ಎಸ್ ನೋಡ್ರಿ, ಸೊ ಇಲ್ಲಿ 5ನೇ ಪ್ರಶ್ನೆ ನೋಡ್ರಿ, ಪ್ರಾಣಿಗಳ ದೇಹದಲ್ಲಿ ಎಷ್ಟು ಪ್ರಮಾಣ ನೀರಿದೆ? ಹೌದಾ? ಅಥವಾ ಪ್ರಾಣಿಗಳ ದೇಹದಲ್ಲಿ ಎಷ್ಟು ಪ್ರಮಾಣ ನೀರಿರ್ತದೆ ಅಂದ್ರ ಎಷ್ಟು ಪ್ರಮಾಣ ಇರ್ತದ್ರಿ, 70% ಇರ್ತದ. ಎಷ್ಟು ಪ್ರಮಾಣ ಇರ್ತದ? 70% ಇರ್ತದ. ಓಕೆ. ನೆಕ್ಸ್ಟ್ ನೋಡ್ರಿ, ಚಂದ್ರನ ಮೇಲೆ ಮೊದಲ ಕಾಲಿಟ್ಟವರು ಯಾರು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಇದು ಒಂದ್ಸಲ ಏನಾಗಿದೆ, ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಚಂದ್ರನ ಮೇಲೆ ಮೊದಲ ಕಾಲಿಟ್ಟವ್ರು ಯಾರಪ್ಪಾ ಅಂತಂದ್ರ ನೀಲ್ ಆರ್ಮ್ಸ್ಟ್ರಾಂಗ್ ಅಂತೇಳಿ ಕರಿತೀವಿ. ಹೌದಾ? ಯಾರ್ರಿ? ನೀಲ್ ಆರ್ಮ್ಸ್ಟ್ರಾಂಗ್. ಹಂಗಾದ್ರ ಚಂದ್ರನ ಮೇಲೆ ಅವ್ರ ಜೊತೆ ಇನ್ನೊಬ್ರು ಯಾರಿದ್ರಿ, ಎಡ್ವಿನ್ ಬುಜ್ ಅಲ್ಡ್ರಿನ್ ಅಂತೇಳಿ ಇವ್ರು ಏನ್ ಮಾಡ್ತಾರಂದ್ರ ಚಂದ್ರನ ಮೇಲೆ ಕಾಲಿಟ್ಟ 2ನೇ ವ್ಯಕ್ತಿ ಅಂತೇಳಿ ಪ್ರಶ್ನೆ. ಇದೊಂದ್ಸಲ ಪ್ರಶ್ನೆಯನ್ನು ಕೇಳಿದಾರ. ಏನ್ ಕೇಳಿದಾರ ಅಂದ್ರ ಚಂದ್ರನ ಮೇಲೆ ಕಾಲಿಟ್ಟಿರ್ತಕ್ಕಂಥ 2ನೇ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದಾರ. ಅವಾಗ ಏನಾಗ್ತದ, ನಾವು ಸಾಮಾನ್ಯವಾಗಿ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀವಿ. ಅವಾಗ ನಾವು ಆಯ್ಕೆ ಒಳಗ ಅದನ್ನು ಕೊಟ್ಬಿಟ್ಟಿದ್ರ ನಾವು ಅದೇ ಆನ್ಸರ್ ಅನ್ನು ಹಾಕ್ತಿವಿ. ಹಾಗಾದ್ರೆ ಈ ಪ್ರಶ್ನೆಗೆ ಯಾವ್ದು ಆನ್ಸರ್ಪಾ ಅಂತಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳ್ತೀವಿ. ಹಂಗಂದ್ರೆ 2ನೇ ವ್ಯಕ್ತಿ ಯಾರಂತ ಕೇಳಿದ್ರ ನೀವೇನ್ ಮಾಡ್ಬೇಕ್ರಿ, ಪ್ರಶ್ನೆ ಎಡ್ವಿನ್ ಬುಜ್ ಅಲ್ಡ್ರಿನ್ ಅಂತ ಹೇಳಿದಲ್ಲ, ಈ ಪ್ರಶ್ನೆಗೆ ನೀವೇನ್ ಮಾಡ್ಬೇಕು, ಉತ್ತರವನ್ನ ನೀಡ್ಬೇಕಾಗ್ತದ. ಆಮೇಲೆ ನೋಡ್ರಿ, ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಚಂದ್ರನ ಮೇಲೆ ಕಾಲಿಟ್ಟ ತಕ್ಷಣ ಇದು ಮಾನವನ ಒಂದು ಸಣ್ಣ ಹೆಜ್ಜೆ, ಆದರೆ ಮಾನವ ಕುಲಕ್ಕೆ ಇದು ದೈತ್ಯ ಹೆಜ್ಜೆ ಅಂತ ಹೇಳಿ ಯಾರು ಹೇಳ್ತಾರ ಅಂದ್ರ ಈ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರು ಹೇಳ್ತಾರ. ಓಕೆನಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ಬಚೇಂದ್ರ ಪಾಲ್ ಯಾರು? ಹೌದಾ? ಇವ್ರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳ ಬಂದಾಗ ಇವ್ರು ಯಾರಪ್ಪಾ ಅಂತಂದ್ರ ಮೌಂಟ್ ಎವರೆಸ್ಟ್ ಇರತಕ್ಕಂತ ಭಾರತದ ಮೊದಲಿಗರು. ಏನ್ರಿ? ಮೌಂಟ್ ಎವರೆಸ್ಟ್ ಇರತಕ್ಕಂತ ಭಾರತದ ಮೊದಲಿಗರು ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ನಿಮ್ಮ ಪ್ರಶ್ನೆ ಏನ್ ಕೇಳ್ತಾ ಇದ್ದೇನಪ್ಪಾ ಅಂತಂದ್ರೆ ಶುಭಾಂಶು ಶುಕ್ಲಾ. ಹೌದಾ? ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ನೀವೇನ್ ಮಾಡ್ಬೇಕಂದ್ರ ಒಂದು GK ಪ್ರಶ್ನೆಯನ್ನ ನಮಗ್ ನೀವೇನ್ ಮಾಡ್ಬೇಕ್ರಿ, ತಿಳಿಸ್ಬೇಕು. ಯಾಕಂತಂದ್ರ ಇವರು ಈಗ ಪ್ರಸ್ತುತವಾಗಿ ಏನಾಗ್ತದ ಅಂತಂದ್ರ ಇವ್ರ ಹೆಸರುವಾಸಿ ಆಗ್ಯಾರ. ಯಾವ ಒಂದು ವಿಷಯಕ್ಕೆ ಹೆಸರುವಾಸಿ ಆಗ್ಯಾರ ಅಂತೇಳಿ ತಾವೆಲ್ಲರೂ ಏನ್ ಮಾಡ್ರಿ, ಸರ್ಚ್ ಮಾಡಿ ನಮ್ಮ ಏನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನ ತಿಳಿಸ್ಬೇಕು. ನೋಡ್ರಿ, ಸುನಿತಾ ವಿಲಿಯಮ್ಸ್ ಮೊದಲ ಗಗನಯಾತ್ರೆಯನ್ನ ಮಾಡಿದ ಮಹಿಳೆ ಅಂತೇಳಿ ನಾವು ಕರಿತೀವಿ. ಹೌದು, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪ್ರಶ್ನೆನ ಏನ್ ಅಂತ ಹಲವಾರು ಬಾರಿ ಕೇಳಿದಾರ. ಹೌದಾ? ನೆಕ್ಸ್ಟ್ ನೋಡ್ರಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ರಕ್ಷಣೆ ಏನೋ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಏನಪ್ಪಾ ಅಂತಂದ್ರ
ಇದು ನಿಮ್ಮ ಒಂದು 5ನೇ ತರಗತಿ ಪರಿಸರ ಅಧ್ಯಯನದ ಪಾಠದೊಳಗದ ಏನ್ರಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ಉತ್ತರ ಏನಾಗ್ತದ ಆಪ್ಷನ್ ಸಿ ಆಗ್ತದ. ಓಕೆ, ನಾವು ಉಸಿರಾಡುವಾಗ ಯಾವ ಅನಿಲವನ್ನ ಬಿಡುತ್ತೇವೆ? ಹೌದಾ, ನಾವು ಉಸಿರಾಡುವಾಗ ಯಾವ ಅನಿಲವನ್ನ ಬಿಡುತ್ತೇವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಏನ್ ಮಾಡ್ರಿ ಹಲವಾರು ಸಾರಿ ಏನಾಗ್ಯದ ಪರೀಕ್ಷೆ ಒಳಗ ರಿವಿಷನ್ ಆಗ್ಯದ. ಯಾವ ಅನಿಲವನ್ನ ಹೊರಗಡೆ ಬಿಡ್ತೀವ್ರಿ? ಯಾವ್ದು ಬಿಡ್ತೀವಿ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಹೊರಗಡೆ ಬಿಡ್ತೀವಿ. ಹಾಗಾದ್ರೆ ಯಾವ ಒಂದು ಅನಿಲವನ್ನ ತೆಗೆದುಕೊಳ್ತೀವಪ್ಪ ಅಂತಂದ್ರೆ ನಾವು ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಓಟೋಣದ ಏನಾಗ್ತದ ನಾವು ತೆಗೆದುಕೊಳ್ತೀವಿ ಆಮ್ಲಜನಕ. ಹೌದಾ, ನಾವೇನ್ ಮಾಡ್ತೀವಿ ಒಳಗಡೆ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಔಟ್ ಅಂದ್ರೆ ಹೊರಗಡೆ ಯಾವ್ದನ್ನ ಬಿಡ್ತೀವಪ್ಪ ಅಂತಂದ್ರೆ ಇಲ್ಲಿ CO2 ಇದೆ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್. ಏನ್ ಬಿಡ್ತೀವಿ ನಾವು ಹೊರಗಡೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೀವಿ. ನೈಟ್ರೋಜನ್ ಮತ್ತು ನೀರಾವಿ ಅಂತ ಕೇಳಿದಾರ. ಹಂಗಾದ್ರ ವಾತಾವರಣದೊಳಗ ಅತಿ ಹೆಚ್ಚಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಅದು ನೈಟ್ರೋಜನ್. ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರ 78% ಅದ. ಎಷ್ಟು ಪರ್ಸೆಂಟೇಜ್ ಅದ ರೀ? 78% ಅದ. ಎಸ್, ಹಾಗಾದ್ರೆ ಆಮ್ಲಜನಕ ಎಷ್ಟು ಪರ್ಸೆಂಟೇಜ್ ಅದ ವಾತಾವರಣದೊಳಗ? 21% ಅದ. ಎಷ್ಟು ಪರ್ಸೆಂಟೇಜ್ ಅದ ರೀ? 21% ಅದ. ಈ ಪ್ರಶ್ನೆ ಬಹಳ ಸಾರಿ ಏನಾಗ್ಯದ ರಿವಿಷನ್ ಆಗ್ಯದ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೀಟಾಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವ್ದ್ರಿ? ಕೀಟಾಹಾರಿ ಸಸ್ಯಗಳಿಗೆ ಏನಾಗ್ಯದ ಉದಾಹರಣೆ ಕೊಡ್ರಂತೆ ಪ್ರಶ್ನೆಯನ್ನು ಕೇಳಿದರೆ ಡ್ರಾಸಿರ್ ಅಂತಕ್ಕಂಥ ಒಂದು ಕೀಟಹಾರಿ. ಹೌದಾ, ನೆಫೆಂಥಿಸ್ ಅಂತಕ್ಕಂಥ ಒಂದು ಕೀಟಹಾರಿ, ಯುಟ್ರಿಕುಲೇರಿಯಾ ಅಂತಕ್ಕಂಥ ಒಂದು ಕೀಟಹಾರಿ. ಹಾಗಾದ್ರೆ ನಮ್ಮ ಆಪ್ಷನ್ ಏನ್ರಿ? ಮೇಲಿನ ಎಲ್ಲವೂ. ಯಾಕೆ ಕೀಟಹಾರಿ ಸಸ್ಯ ರೀ ಇವೆಲ್ಲಿ ಬೆಳಿತಾವಂತ? ಎಲ್ಲಿ ನೈಟ್ರೋಜನ್ ಪ್ರಮಾಣ ಕಡಿಮೆ ಇರ್ತದಲ್ಲ ಅಲ್ಲಿ ಏನಾಗ್ತದ ಅಂದ್ರೆ ಈ ಎಲ್ಲಾ ಕೀಟಹಾರಿ ಸಸ್ಯಗಳು ಏನಾಗ್ತಾವ ಬೆಳಿತಾವ. ಹೌದಾ, ನಾವು ಮಾಂಸಾಹಾರಿನೂ ಸಹ ಅನ್ಬೋದು. ಯಾಕಂದ್ರ ಆ ಕೀಟಗಳು ಏನಾಗ್ತದಪ್ಪ ಅಂತಂದ್ರ ಆ ಒಂದು ಎಲೆ ಮ್ಯಾಗ ಕೂತ ತಕ್ಷಣ ಏನಾಗ್ತದ ಅಲ್ಲಿ ಅಂಟಿರ್ತದ. ಹೌದಾ, ಅಲ್ಲಿ ಏನಾಗ್ತದ ಎಲೆಗಳ ಮಡ್ಚ್ಕೊಂಡ್ ಬಿಟ್ಟಾಗ ಆ ಕೀಟಗಳು ಏನಾಗ್ತಾವಪ್ಪ ಅಂತಂದ್ರೆ ಇವಕ್ಕೆ ಆಹಾರ ಆಗ್ತಾವ. ಇವು ಆ ಕೀಟಗಳಿಂದ ಏನು ಪಡಿತಾವಪ್ಪ ಅಂತಂದ್ರ ನೈಟ್ರೋಜನ್ ಅನ್ನ ಪಡಿತಾವ. ಎಸ್, ಓಕೆನಾ? ಮುಂದಿನ ಪ್ರಶ್ನೆ ನೋಡ್ರಿ, ಜಲಾಶಯ ನೀರನ್ನ ಶುದ್ಧೀಕರಲು ಡ್ಯಾಶ್ ಬಳಸ್ತಾರೆ. ಹೌದಾ, ಜಲಾಶಯ ನೀರನ್ನ ಶುದ್ಧೀಕರಿಸಲು ಡ್ಯಾಶ್ ಬಳಸುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಏನ್ರಂತಂದ್ರೆ ಮೀನು. ಹೌದಾ, ಮೀನು ಏನಪ್ಪಾ ಅಂತಂದ್ರ ನದಿ ಒಳಗಿದ್ರ ನದಿ ಏನಾಗ್ತದ ಸ್ವಚ್ಛವಾಗಿರ್ತದ. ಎಸ್ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡ್ರಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ನಾ ಇದೀಗ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ನಿ. ಎಷ್ಟು ಪ್ರಮಾಣ ಇದೆ ಅಂದ್ರೆ 0.0 ಇದೆ. ಏನ್ರಿ ವಾಯುವಿನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟದ ಅಂದ್ರ 0.04 ಅದ. 78% ಏನದ ರೀ ನೈಟ್ರೋಜನ್ ಇದ. 0.06 ಏನದ ಅಂತಂದ್ರ ಅದು ನೀರಾವಿ ಅದ. ಏನದ ರೀ? ನೀರಾವಿ ಅದ. 0.096 ಏನದ ರೀ ನೀರಾವಿ ಅದ. ಹೌದಾ, ಹಾಗಾದ್ರ 78% ನೈಟ್ರೋಜನ್ ಅದ. 0.04 ಏನದ ಕಾರ್ಬನ್ ಡೈಆಕ್ಸೈಡ್ ಅದ. ಹಾಗಾದ್ರೆ ನೀರಾವಿ ಏನಾಗದ 0.096 ಅದ. ಹಂಗಾದ್ರ ಕಾರ್ಬನ್ ಡೈಆಕ್ಸೈಡ್ ಎಷ್ಟದ ರೀ? 0.04 ಅದ. ಆಕ್ಸಿಜನ್ ಪ್ರಮಾಣ ಎಷ್ಟದ ಅಂದ್ರ 21% ಅದ. ಎಷ್ಟು ಪರ್ಸೆಂಟೇಜ್ ಅದ ರೀ? 21% ಆಕ್ಸಿಜನ್ ಅದ. ಎಸ್, ಮುಂದಿನ ಪ್ರಶ್ನೆ ನೋಡ್ರಿ, ವಾಯು ಮಾಲಿನ್ಯದಿಂದ ಬರುವ ರೋಗ ಯಾವ್ದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾರ. ವಾಯು ಮಾಲಿನ್ಯ ನೋಡ್ರಿ ಕ್ಯಾನ್ಸರ್ ರೋಗ ಬರ್ತದ ಮತ್ತು ಶ್ವಾಸಕೋಶ ರೋಗ ಬರ್ತದ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದು ಕರೆಕ್ಟ್ ಅಂದ್ರೆ ಎ ಮತ್ತು ಬಿ ಕರೆಕ್ಟ್ ಆಗ್ತದ. ವಾಯು ಮಾಲಿನ್ಯದಿಂದ ಏನಾಗ್ತದ್ರಿ? ಕ್ಯಾನ್ಸರ್ ರೋಗ ಬರ್ತದ ಮತ್ತು ಶ್ವಾಸಕೋಶ ರೋಗ ಬರ್ತದ. ಇದು ರೇಬಿಸ್ ಅಂತಕ್ಕಂಥದ್ದು ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ. ಇದು ಏನಪ್ಪಾ ಅಂತಂದ್ರ ಈ ರೇಬಿಸ್ ರೋಗವನ್ನ ಕಂಡು ಹಿಡಿದವ್ರು ಯಾರಂದ್ರ ಲೂಯಿ ಫಾಚರ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಎಲ್ಲಾ ಪ್ರಶ್ನೆಗಳನ್ನ ನೋಟ್ ಮಾಡ್ತಾ ನೀವ್ ಏನ್ ಮಾಡ್ಬೇಕು? ರಿವಿಷನ್ ಅನ್ನ ಮಾಡ್ಬೇಕು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ 13, ಭೂಮಿಯ ಮೇಲ್ಭಾಗ ಎಷ್ಟು ಪ್ರಮಾಣ ನೀರಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರೆ. ಎಷ್ಟು ಪ್ರಮಾಣ ನೀರಿದೆ ರೀ ಭೂಮಿ ಮೇಲ್ಭಾಗ? 71% ನೀರಿದ. ಎಷ್ಟು ನೀರದ? 71% ನೀರದ. 29% ಏನಾಗ್ಯದಪ್ಪ ಅಂತಂದ್ರ ನಮಗ ಭೂಮಿ ಅದ. ಏನದ ರೀ? ಭೂಮಿ ಅದ. ನೀಲಿ ಭಾಗ ಏನ್ ಕಾಣತತ್ತಿದೆಲ್ಲ ಈ ನೀಲಿ ಭಾಗ ಏನದಪ್ಪ ಅಂತಂದ್ರೆ ಎಲ್ಲಾ ನೀರಿನಿಂದ ತುಂಬಿರ್ತಕ್ಕಂಥದ್ದು. ಇದೇನಪ್ಪಾ ಅಂತಂದ್ರ ನಮಗ ಭೂಮಿ ಅಂತ ಹೇಳಿ ಕಾಣಿಸ್ತದ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ಕೃಷಿ ಜಮೀನಿನಲ್ಲಿ ವರ್ಷ 2 ರಿಂದ 3 ಬೆಳೆಗಳನ್ನ ಬೆಳೆದಕ್ಕೆ, ಒಂದ ಕೃಷಿ ಭೂಮಿ ಒಳಗ ವರ್ಷ 2 ರಿಂದ 3 ಬೆಳೆಗಳನ್ನ ಬೆಳೆದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ನಾವು ಸಾಂದ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವ್ರಿ? ಸಾಂದ್ರ ಬೇಸಾಯ ಅಂತ ಕರಿತೀವಿ. ಹಂಗಾದ್ರ ಇಲ್ಲಿ ತೋಟಗಾರಿಕೆ ಬೇಸಾಯದ ಬಗ್ಗೆ ಹಲವಾರು ರೀತಿ ಪ್ರಶ್ನೆಗಳು ಬಂದಾವ. ತೋಟಗಾರಿಕೆ ಬೇಸಾಯ ಅಂದ್ರೆ ಏನಪ್ಪಾ ಅಂತಂದ್ರ ನಾವು ಕಾಫಿಯನ್ನ ಬೆಳಿತೀವಿ, ತೋಟಗಾರಿಕೆ ಬೇಸಾಯ. ತೆಂಗನ್ನ ಬೆಳಿತೀವಿ, ತೋಟಗಾರಿಕೆ ಬೇಸಾಯ. ಹಣ್ಣುಗಳನ್ನ ಬೆಳಿತೀವಿ, ತೋಟಗಾರಿಕೆ ಬೇಸಾಯ. ಹೂಗಳನ್ನ ಬೆಳಿತೀವಿ, ನಾವು ಏನಂತೀವಿ? ತೋಟಗಾರಿಕೆ ಬೇಸಾಯ ಅಂತ ಕರಿತೀವಿ. ಹೌದಾ, ಅದೇ ರೀತಿ ನಾವೇನಪ್ಪಾ ಅಂತಂದ್ರ ಈ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಒಂದೇ ಕೃಷಿ ಜಮೀನೊಳಗ 2 ರಿಂದ 3 ಬೆಳೆಗಳನ್ನ ಬೆಳೆದಕ್ಕ ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಹೌದಾ? ಎಸ್, ನೆಕ್ಸ್ಟ್ ನೋಡ್ರಿ, ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ ಅಂತ ಹೇಳಿ ನಮ್ಗೆ ಆಗ್ಬೇಕಾಗಿತ್ತು. ಇವೆರಡೂ ಏನಾಗ್ತದ ನಮಗ ಆನ್ಸರ್
ಕರೆಕ್ಟ್ ಆಗ್ತದ. ಹೌದಾ ಏನ್ರಿ? ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಹೌದಾ? ನಮ್ಮ ಆಯ್ಕೆ ಒಳಗ ಏನಾಗ್ಯದ ಸಿ ಮತ್ತು ಡಿ ಎರಡೂ ಆಗ್ತದ. ಅದಕ್ಕೋಸ್ಕರ ಈ ಒಂದು ಅಂಶವನ್ನು ಏನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, 16ನೇ ಪ್ರಶ್ನೆ ನೋಡ್ರಿ. ಆದಿ ಕಾಲದಲ್ಲಿ ಆಹಾರವನ್ನ ಹೇಗೆ ಸಂಗ್ರಹಿಸುತ್ತಿದ್ದರು? ಆದಿ ಕಾಲದೊಳಗ, ಹಿಂದಿನ ಕಾಲದೊಳಗ ಆಹಾರವನ್ನ ಹೆಂಗ್ ಸಂಗ್ರಹಿಸ್ತಿದ್ರು? ಏನ ಕಾರ್ಖಾನೆಯಲ್ಲಿ ಇಡ್ತಿದ್ರು, ಏನ ಕಣಜಗಳನ್ನ ಮಾಡ್ತಾ ಇದ್ರು, ಅಥವಾ ಮನೆಯಲ್ಲಿ ಇಡ್ತಿದ್ರು, ಅಥವಾ ಹಗೆಯಲ್ಲಿ ಇಡ್ತಿದ್ರ ಅಂದ್ರ ಆಗಿನ ಕಾಲದೊಳಗ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಈ ರೀತಿ ಭೂಮಿ ಒಳಗ ಈ ರೀತಿ ಮಾಡ್ಕೊಂಡು ಏನ್ ಮಾಡ್ತಿದ್ರ, ಆಹಾರವನ್ನ ಏನ್ ಮಾಡ್ತಾ ಇದ್ರು, ಬಚ್ಚಿಡ್ತಾ ಇದ್ರು. ಹೌದಾ? ಅಲ್ಲಿ ಆಹಾರಗಳನ್ನ ಸಂಗ್ರಹಿಸ್ತಾ ಇದ್ರು. ಅದಕ್ಕೆ ನಾವೇನಂತ ಕರಿತೀವಿ, ಹಗೆ ಅಂತ ಕರಿತೀವಿ. ಈ ಸದ್ಯದೊಳಗೆ ಏನ್ ಮಾಡ್ತಾರಂದ್ರ ಉಗ್ರಾಣದೊಳಗ ಆಹಾರವನ್ನ ಸಂಗ್ರಹಣೆ ಮಾಡ್ತಾರ. ಹಾಗಿದ್ರ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕಡಿಮೆ ನೀರನ್ನ ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೆಯುವ ಬೆಳೆ, ಅತಿ ಕಡಿಮೆ ನೀರನ್ನ ಬೆಳೆಸಿ ಕಡಿಮೆ ಅವಧಿ ಒಳಗೆ ಬೆಳೀತಕ್ಕಂತ ಬೆಳೆಗಳು ಯಾವ್ದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಕಬ್ಬು ನೋಡ್ರಿ, ಇದು ದ್ವೈವಾರ್ಷಿಕ, ಇದಕ್ಕೆ ನೀರ್ ಬೇಕಾಗ್ತದ. ತರಕಾರಿ ಆಗೋದಿಲ್ಲ, ಇಲ್ಲಿ ಮೂಲಂಗಿನೂ ಆಗುದಿಲ್ಲ. ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತ ಯಾಕೆ ಕರೀತಾರ ಹೇಳ್ರಿ? ಬರಗಾಲದ ಮಿತ್ರರು ಯಾಕಂತ ಕರೀತಾರಪ್ಪ ಅಂತಂದ್ರೆ ಕಡಿಮೆ ನೀರನ್ನ ಬಳಸಿ, ಹೌದಾ ಕಡಿಮೆ ನೀರನ್ನ ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೀತಕ್ಕಂತ ಬೆಳೆಗಳಿಗೆ ನಾವೇನಂತ ಕರಿತೀವಿ, ಸಿರಿಧಾನ್ಯ ಅಂತ ಕರಿತೀವಿ. ಈ ಸಿರಿಧಾನ್ಯಕ್ಕೆ ಇನ್ನೊಂದು ಏನಂತ ಕರೀತಾರಪ್ಪ ಅಂತಂದ್ರೆ ಬರಗಾಲದ ಮಿತ್ರರು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರ. ಹಂಗಾದ್ರ ವಿದ್ಯಾರ್ಥಿಗಳೇ, ಹಾಲು, ಮೀನು, ಮಾಂಸ ಕೆಡದಂತೆ ಎಲ್ಲಿ ಸಂಗ್ರಹಿಸುತ್ತಾರೆ? ಹಾಲು, ಮೀನು, ಮಾಂಸವನ್ನ ಕೆಡದಂತೆ ಎಲ್ಲಿ ಸಂಗ್ರಹಿಸ್ತಾರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಶೀತ ಸಂಗ್ರಹಕ ಅಂತೇಳಿ ಕೊಟ್ಟಿದಾರ, ಕಪಾಟಿನಲ್ಲಿ ಅಂತೇಳಿ ಕೊಟ್ಟಿದಾರ, ಮನೆಯಲ್ಲಿ ಅಂತ ಕೊಟ್ಟಿದಾರ, ಡಬ್ಬಿಯಲ್ಲಿ ಅಂತ ಕೊಟ್ಟಿದಾರ. ಹಂಗಾದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರ ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರಂಗಿಲ್ಲ. ಶೀತ ಸಂಗ್ರಹಕ ಅಂದ್ರೆ ಎಲ್ಲಾರ ಮನ್ಯಾಗ ಇರ್ತಾವು. ಅವ ಏನಂದ್ರ ಫ್ರಿಜ್ಜ. ಹೌದಾ? ನಿಮ್ ಮನ್ಯಾಗ ಫ್ರಿಜ್ ಇರ್ತಾವ. ಆ ಫ್ರಿಜ್ಕ ನಾವೇನಂತ ಕರಿತೀವಿ, ಶೀತ ಸಂಗ್ರಹಕ ಅಂತ ಹೇಳಿ ಕರಿತೀವಿ, ರೆಫ್ರಿಜರೇಟರ್ ಅಂತ ಹೇಳಿ ಕರಿತೀವಿ. ಹೌದಾ? ಅರ್ಥ ಆಯ್ತಾ? ರೆಫ್ರಿಜರೇಟರ್ ಅಂತ ಹೇಳಿ ಕೊಡ್ಬೋದು, ಫ್ರಿಜ್ ಅಂತ ಹೇಳಿ ಕೊಡ್ಬೋದು, ಶೀತ ಸಂಗ್ರಹಕ ಅಂತ ಹೇಳಿ ಕೊಡ್ಬೋದು. ನೆಕ್ಸ್ಟ್ ನೋಡ್ರಿ, 19ನೇ ಪ್ರಶ್ನೆ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಅಂತೇಳಿ ಪ್ರಶ್ನೆ ಕೊಟ್ಟಾರ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದ್ರಿ? ಕಿಲೋಗ್ರಾಮ್. ಹೌದಾ ಏನ್ರಿ? ಕಿಲೋಗ್ರಾಮ್. ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಅಂದ್ರ ಕಿಲೋಗ್ರಾಮ್ ಅಂತೇಳಿ ಆಗ್ತದ. ಇದು ನೆನಪಿಟ್ಕೊಂಡ್ಬಿಡ್ಬೇಕು. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಂತ ಕೇಳಿದ್ರ ಕೆಜಿ ಅಂತ ನೆನಪಿಡ್ಬೇಕು, ಕಿಲೋಗ್ರಾಮ್ ಅಂತೇಳಿ. 20ನೇ ಪ್ರಶ್ನೆ ನೋಡ್ರಿ, ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ. ಕೆಳಗಿನ ಚಿತ್ರ ಯಾವ ವಸ್ತುವಿನ ಸಂಬಂಧಿಸಿದೆ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಹಲವಾರು ಸಾರಿ ಏನಾಗಿದೆ, ಆದರ್ಶ ಮೊರಾರ್ಜಿ ಅಲ್ಪಸಂಖ್ಯಾತರ ಮೊರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ. ಇಲ್ಲಿ ನೋಡ್ರಿ, ಕೆಳಗಿನ ಚಿತ್ರ ಯಾವ ವಸ್ತುವಿಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಘನ, ಅನಿಲ, ದ್ರವ ಯಾವುದು ಅಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಹಾಗಾದ್ರೆ ನೋಡ್ರಿ, ಅನಿಲಗಳು ಒತ್ತೊತ್ತಾಗಿ ಇರುವುದರಿಂದ ನಾವೇನಂತ ಕರಿತೀವಿ, ಗಟ್ಟಿಯಾಗಿರ್ತದ, ಘನ ವಸ್ತು ಅಂತೇಳಿ ಕರಿತೀವಿ. ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಘನ ಆಗ್ತದ. ಯಾಕಂತಂದ್ರ ಅನಿಲಗಳು ಏನಾಗ್ಯಾವ್ರಿ, ಒತ್ತೊತ್ತಾಗಿದಾವ. ಹೌದಾ? ಅನಿಲಗಳು ಸ್ವಲ್ಪ ಬಿಡಿ ಬಿಡಿ ಆಗಿದ್ದರೆ, ಅನಿಲಗಳು ಏನಪ್ಪಾ ಅಂತಂದ್ರ ನೋಡ್ರಿ, ಅನಿಲಗಳು ಸ್ವಲ್ಪ ಬಿಡಿ ಬಿಡಿ ಆಗಿದ್ದರೆ ನಾವು ಏನಂತ ಕರಿತೀವಿ ಅಂದ್ರ ಇದನ್ನ ನಾವು ದ್ರವ ಅಂತೇಳಿ ಕರಿತೀವಿ. ದ್ರವ ಅಂದ್ರೆ ಏನು? ಹಾಲು, ನೀರು. ಘನ ಅಂದ್ರೆ ಏನು? ಕಲ್ಲು, ಅಂದ್ರೆ ಗಟ್ಟಿ ಆಗಿರ್ತಕ್ಕಂಥ ವಸ್ತುವಿಗೆ ಘನ ಅಂತ ಕರಿತೀವಿ. ದ್ರವ ಅಂದ್ರೆ ಏನು? ಹಾಲು, ನೀರು. ಹೌದಾ? ನೆಕ್ಸ್ಟ್ ನೋಡ್ರಿ, ಇನ್ನು ಅನಿಲದಾಗ ಹೆಂಗಂತ ಅಂದ್ರ ಎಲ್ಲಾ ಅಣುಗಳು ವಿರಳವಾಗಿರ್ತಾವ. ಹೆಂಗ್ ವಿರಳವಾಗಿ ಅಂದ್ರೆ ಹೆಂಗ್ರಿ? ಈ ರೀತಿ ಎಲ್ಲರೂ ಒಂದ್. ಹೌದಾ? ಈ ರೀತಿ ಇದೇನ್ರಿ? ಅಣುಗಳು ವಿರಳವಾಗಿರುವುದನ್ನ ನಾವೇನಂತ ಕರಿತೀವಿ? ಅನಿಲ ಅಂತ ಕರಿತೀವಿ. ಹೌದಾ? ಆಮೇಲೆ ದ್ರವ ಅಂದ್ರೆ ಏನ್ರಿ? ಸ್ವಲ್ಪ ವಿರಳವಾಗಿರುವುದು. ಹೌದಾ? ಸ್ವಲ್ಪ ಏನ್ರಿ? ವಿರಳವಾಗಿರುವುದಕ್ಕ ಅಣುಗಳು ನಾವೇನ ದ್ರವ ಅಂತ ಕರಿತೀವಿ. ಇಲ್ಲಿ ಏನಾಗೈತೆ? ಘನ ಅಂದ್ರ ಅತಿ ಅಣುಗಳು ಒತ್ತೊತ್ತಾಗಿರುವುದು. ಅನಿಲಗಳು ಒತ್ತೊತ್ತಾಗಿರುವುದನ್ನ ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಈಗ ನಮ್ಮ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ಇದು ಘನ ವಸ್ತು ಆಗ್ತದ. ಯಾವ ವಸ್ತು ಆಗ್ತದ? ಘನ ವಸ್ತು ಆಗ್ತದ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಏನ್ ಮಾಡಿದವಪ್ಪ ಅಂತಂದ್ರೆ ನಾವು ಬೇಸಿಕ್ ಆಗಿರ್ತಕ್ಕಂತ ಕೆಲವೊಂದಿಷ್ಟು ವಿಜ್ಞಾನದ ಪ್ರಶ್ನೆಗಳನ್ನ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡೀನಿ. ನಾಳೆ ಪ್ರತಿಯೊಂದು ಅಧ್ಯಾಯದ ಮ್ಯಾಗ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಚಿತ್ರದ ಮುಖಾಂತರ ನಿಮಗೆ ವಿಜ್ಞಾನದ ಪ್ರಶ್ನೆಗಳು, ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆಗೆ ಪ್ರತಿದಿನ ಮೊರಾರ್ಜಿಗೆ, ಆದರ್ಶಗೆ, ಅಲ್ಪಸಂಖ್ಯಾತ ಮೊರಾರ್ಜಿಗೆ ಸಂಬಂಧಿಸಿರ್ತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ನಿಮ್ಮ ಒಂದು ಪರೀಕ್ಷೆ ಬರೋದ್ರೊಳಗ ನಾನ್ ನಿಮ್ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರ ಏನೂ ಇಲ್ಲಪ್ಪ ಅಂತ ಒಂದು 2,000 ಪ್ರಶ್ನೆಗಳ ಸಹ ಏನ್ ಮಾಡ್ತೀನಿ, ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರತಿದಿನ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಅನ್ನ ನೀವು ನೋಡ್ತಾ ಇದ್ದೀರಾ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಅದರ ಜೊತೆಗೆ ಈ ಒಂದು ಪರಿಶ್ರಮ ಪಬ್ಲಿಕೇಶನ್ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ತೆಗೆದುಕೊಂಡ್ರ ಇನ್ನೂ ಏನಾಗ್ತದ ಅಂತಂದ್ರೆ ನಮ್ಗೆ ಈಜಿ ಆಗಿರ್ತಕ್ಕಂತ ಒಂದು ವೇ ಸಿಗ್ತದ. ಅದ್ರ ಜೊತೆಗೆ ನೀವ್ ಏನ್ ಮಾಡ್ರಿ, ಇದು 360 ಆಗಿ ನಾವ್ ಏನ್ ಮಾಡಿದಪ್ಪ ಅಂತಂದ್ರೆ
ಎಲ್ಲ ಒಂದು ಸಿಲೆಬಸ್ ಅನ್ನ ಕವರ್ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿದ್ದೇವೆ. ಇದರ ಒಂದು ಸದುಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ತೆಗೆದುಕೊಡ್ರಿ. ಎಲ್ಲಾ ನಿಮ್ಮ ಕನಸಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.